ನಿಜವಾಗ್ಲೂ ನನಗೆ ಇವಾಗ ಅನಿಸ್ತದೆ ಏನ್ ಗೊತ್ತಾ, ನಾನು ಅಲ್ಲಿರ್ಬೇಕಾಗಿತ್ತು. ಈಗ ಕಳ್ಕೊಂಡ್ಬಿಟ್ರಲ್ಲಪ್ಪ ಅಂತ ಬೇಜಾರಾಗ್ತದೆ. ಏನ್ ಎನರ್ಜಿ ಇದು, ಏನ್ ಕತೆ ಬಿಟ್ಟ ಪಾಕಿಸ್ತಾನ ಚಿಂದಿ ಬಿಡಾಯ್ತು. ಇವತ್ತಿನ ಪರಿಸ್ಥಿತಿನೂ ಹಾಗೆ ಆಗಿರೋದು. ನಾವೆಲ್ಲ ಒಂದು 20% ಜನ ಏನ್ ಹೇಳ್ಕೊಡ್ತಾರೋ ಅದನ್ನ ತಲೆ ತುಂಬಿಕೊಂಡು ಓಡ್ತಾ ಇದೀವಿ. ಎಲ್ಲಿ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ನಾನು ಸ್ಪೇಸ್ ಅಂದೆ ಗೊತ್ತಾ, ಎಲ್ಲಿ ಖಾಲಿ, ಎಲ್ಲಿ ಏನಿರಲ್ವೋ ಅಲ್ಲಿ ಏನಿಲ್ಲ. ನನ್ನ ಜೀವನ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹಾಗೆ ಏನಿರಲಿಲ್ಲ. ನನ್ನ ಹತ್ರ ₹1 ಇರಲಿಲ್ಲ, ಒಂದು ಅಕೌಂಟ್ ಇರಲಿಲ್ಲ, ಏನಿರಲಿಲ್ಲ. ಅದು ಎಷ್ಟು ಪ್ಲಸ್ ಆಯ್ತು ಅಂದ್ರೆ ನನಗೆ ಏನಾರ ಇದ್ದಿದ್ರೆ ಮೈನಸ್ ಆಗ್ಬಿಡೋದು. ನನಗೆ ನಮ್ಮ ಅಪ್ಪ ಒಂದು 30-40 ಸೈಟ್ ಇಟ್ಟಿದ್ರೆ ನಾನು ಸ್ವಲ್ಪ ಇಟ್ಟಿದ್ದೆ. ನಾನು ಯಾಕೆ ನಮ್ಗೇನೋ ಒಂದು ಸೈಟ್ ಇದೆ, ಹೆಂಗೋ ಬದುಕಂತೀನಿ ಬಿಡೋ ಅಂತ. ಏನಿಲ್ಲಲ್ಲ, ಫುಲ್ ಬೆಂಡ್ ಮಾಡ್ಬಿಡ್ತಾನೆ. ಅಲ್ಲಿ ಹಲವಾರು ವಿಚಾರಗಳು ಬಂತು. ಹೇಳ್ತೀನಿ, ಸಿಂಪಲ್ ಹೇಳ್ತೀನಿ. ನಾನು ಸಿನಿಮಾ ಮಾಡಿದೆ, ನನಗೊಬ್ಬ ದೊಡ್ಡ ಸ್ಟಾರ್ ಸಿಕ್ಕಿದ್ರು ಅನ್ಕೊಳ್ಳಿ. ಯಾರು ಇವಾಗಿರೋದ ಪುನೀತ್, ಅವಾಗ ನಾನು ಡೈರೆಕ್ಟರ್ ಏನು ಯೋಚನೆ ಮಾಡ್ತಿದ್ದೆ, ಹೆಂಗಿದ್ರು ಜನ ಬರ್ತಾರೆ ಕೊಡಪ್ಪ ಥಿಯೇಟರ್ಗೆ, ನಾವೊಂದು ಪಿಕ್ಚರ್ ಮಾಡಿದ್ರೆ ಸಾಕು. ನನ್ನ ಹತ್ರ ಏನಿರಲಿಲ್ಲ ಹೇಳಿ, ನನ್ನ ಹತ್ರ ಕಡಿಮೆ ಬಡ್ಜೆಟ್ ಇತ್ತು, ದೊಡ್ಡ ಸ್ಟಾರ್ ಇರಲಿಲ್ಲ. ಅವಾಗ ನನಗೆ ಅನ್ನಿಸ್ತು, ಅರೆ ಹೆಂಗಪ್ಪ ಜನ ಹೆಂಗ್ ಥಿಯೇಟರ್ ಬರ್ತಾರೆ, ವಿಶೇಷವಾದ ಟೈಟಲ್ ಇಡಬೇಕು, ವಿಶೇಷವಾದ ಸ್ಕ್ರೀನ್ ಪ್ಲೇ ಮಾಡಬೇಕು, ವಿಶೇಷವಾದ ಪೋಸ್ಟರ್ ಮಾಡಬೇಕು. ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗೋದ್ರಲ್ಲಿ ಏನಿಲ್ಲದೆ ಇದ್ದಾರೆ. ಕರೆಕ್ಟಾ? ಸೊ ನಮ್ಮ ಹತ್ರ ಏನಿಲ್ಲ ಅನ್ನೋದೇ ನಮ್ಗೆ ಪ್ಲಸ್, ಏನಾದ್ರು ಇದ್ರೆ ಅದೇ ಮೈನಸ್. ಕನ್ಫ್ಯೂಸ್ ಆಗ್ತಾ ಇದೆಯಾ? ದೇವರು ಮಹಾನ್ ಕಿಲಾಡಿ ಎಲ್ಲ ಬ್ಯಾಲೆನ್ಸ್ ಮಾಡಿ ಕೊಡೋಗಿದ್ದಾರೆ. ನನ್ನ ಹತ್ರ ಏನೋ ಇದೆ ಅಂತ ಅಹಂಕಾರ ಪಟ್ಟರೆ ಟಮಾರ ಬಿದ್ದೋಗ್ತೀರಾ. ನನ್ನ ಹತ್ರ ಏನಿಲ್ಲಪ್ಪ ತಲೆ ತಕ್ಷಣ ಹಂಗೆ ಎತ್ಕೊಡ್ತಾರೆ ದೇವರು. ಸೊ ಇವತ್ತು ನೇಪಾಳ ಹಾಕೊಳ್ತಾರೆ. ಅದೇ ತರ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಆಗೋಗಿದೆ. ನಮ್ಗೆಲ್ಲ ಒಂದು ಅನಿಸ್ಬಿಟ್ಟಿದೆ. ಪಕ್ಷಿಗಳು ಕಾಣಿಸುತ್ತೆ, ಸಿಂಬಲ್ಗಳು ಕಾಣಿಸುತ್ತೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾಣಿಸ್ತಾರೆ, ಹೆಸರಿರೋರು, ಏನೋ ದುಡ್ಡಿರೋರು, ಜನಬಲ, ಇದರಿಂದಲೇ ಓಡ್ತಾ ಇದ್ದೀವಿ ನಾವು. ಮತ್ತೆ ನಾನು ಇಲ್ಲೂ ಕೂಡ ಮತ್ತೆ 0 ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಪಾರ್ಟಿ ₹1 ದುಡ್ಡು ಇಸ್ಕೊಳ್ಳಲ್ಲ, ನಾವು ದುಡ್ಡು ಖರ್ಚು ಮಾಡಲ್ಲ. ನಿಮ್ಮಂತವ್ರಿಗೆ ಒಂದು ವೇದಿಕೆ ಬೇಕು. ಇವಾಗ ನಿಮ್ಗೆ ಎಲ್ಲ ಮಾಡ್ಬೇಕಾದ್ರೆ ಆಗುತ್ತಾ? ಎಲ್ಲರೂ ಒಂದು ಕೇಳ್ತಾರೆ, ಏನೋ ಸಮಾಜ ಸೇವೆ ಮಾಡ್ಕೊಂಡು ಇಲ್ಲಿ ಬನ್ನಿ ಅಂತ. ದುಡ್ಡಿದ್ರೆ ಒಂದು ಸಮಾಜ ಸೇವೆ ಹೆಂಗ್ ಮಾಡ್ತಾರೆ? ಮಾಡಕ್ಕಾಗತ್ತಾ? ಈಗ ಸಮಾಜ ಸೇವೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಆಗೋಗ್ಬಿಟ್ಟಿದೆ. ಒಂದು ಇನ್ವೆಸ್ಟ್ ಮಾಡೋ ಪಬ್ಲಿಸಿಟಿ ತಗೋ, ಮತ್ತೆ ಎಲೆಕ್ಷನ್ ಇತ್ತು, ಮತ್ತೆ ರಾಜ. ನಾನೊಂದು ವ್ಯವಸ್ಥೆ ನಿಮಗೋಸ್ಕರ, ನನಗೋಸ್ಕರ ಏನಲ್ಲ ಅದು. ನಾನು ಪಕ್ಷ ಮಾಡಿರೋದು ನಿಮಗೋಸ್ಕರ. ನಿಮ್ಮಂತ ಯುವಕರು ಒಂದು ಪಕ್ಷಕ್ಕೆ ಬರಬೇಕು. ಏನು ಬೇರೆ ಇದೆ, ನಿಮ್ಮನ್ನ ಹಣ ಬಲ ಬೇಕಾಗಿಲ್ಲ, ಜಾತಿ ಬಲ ಬೇಕಾಗಿಲ್ಲ, ಜನ ಜೊತೆ ಜನ ಇರಬೇಕು ಅಂತ ಬೇಕಾಗಿಲ್ಲ, ಸಮಾಜ ಸೇವೆ ಮಾಡೋದು ಏನು ಬೇಕಾಗಿಲ್ಲ. ಐಡಿಯಾಸ್ ಒಂದು ಒಳ್ಳೆ ತರ ನಾನೇನೋ ಮಾಡ್ಬೇಕಂತಂದ್ರೆ ಸಂಬಳ ತಗೊಂಡು ಕೆಲಸ ಮಾಡುವಂತ ಒಂದು ಪಕ್ಷ ಮಾಡ್ತಾ ಇದ್ದೀವಿ. ಬರೀ ಸಂಬಳ ಕೆಲಸ ಮಾಡಬೇಕು. ಅದರಲ್ಲಿ ಜನನೇ ಸೆಲೆಕ್ಟ್ ಮಾಡ್ಬೇಕು, ಅಭ್ಯರ್ಥಿನ ಎಲೆಕ್ಟ್ ಮಾಡಬೇಕು, ಕರೆಕ್ಟ್ ಮಾಡಬೇಕು, ರಿಜೆಕ್ಟ್ ಮಾಡಬೇಕು, ಪ್ರಮೋಟ್ ಮಾಡಬೇಕು. ನಮ್ಗೆ ಒಂದು ದಿನದ ಪ್ರಜಾಪ್ರಭುತ್ವ ಬೇಡ ಈ ದೇಶಕ್ಕೆ. ಪ್ರತಿ ದಿನದ ಪ್ರಜಾಪ್ರಭುತ್ವ ಬೇಕು. ಓಕೆ, ಈಗ ಹೇಳಿ ವ್ಯಾಪಾರ ಹಾಕೊಂಡು ಬಿಟ್ಬಿಟ್ಟು ಇನ್ನೇನಾದ್ರು ಪಕ್ಷಕ್ಕೆ ಸಿದ್ಧಿ ಅಂತ ಒಬ್ಬ ಡೈಲಾಗ್ ಹೇಳಿ ಅಂದ್ರೆ ಯಾವ ಡೈಲಾಗ್ ಹೇಳ್ಬೇಕು? Yes,
ಪ್ರಪಂಚ ಸೂಪರ್ ಆಗಿರುತ್ತೆ ಲೈಫು. ನಮಗೆ ಎಲ್ಲ ಒಂದು ಹೇಳ್ಕೊಡ್ತಾರೆ ಸೆಟ್ಲ್ ಆಗ್ಬಿಡು, ನಮ್ಗೆಲ್ಲ ಕೇಳ್ಕೊಳ್ಳೋದೇ ಚೆನ್ನಾಗಿ ಸೆಟ್ಲ್ ಆಗಿ ಸೆಟ್ಲ್ ಅಂದ್ರೆ ನಮ್ಮ ಮನೆ ಒಂದು ಸೆಟ್ಲ್ ಆಗ. ನನ್ನ ಪ್ರಕಾರ ಯಾವನು ಸೆಟ್ಲ್ ಆಗಲ್ಲ. ಯಾರ ಸೆಟ್ಲ್ ಆಗಿದ್ದಾರಪ್ಪ ಎಲ್ಲ ಕೊಟ್ಟು ಸುಮ್ಮನೆ ಕೊಟ್ಟು ಅಂದ್ರೆ ಮುಚ್ಚಿಟ್ಟು ಹೋಗ್ಬಿಡುತ್ತೆ. ಸೊ ನೋಡಿ, ಕುವೆಂಪು ಬರ್ದಿದ್ದಾರೆ, ಎಲ್ಲಿಯೂ ನಿಲ್ಲದಿರು, ಗುರಿಯಲೆಂದು ಕೊನೆಯಲೆಂದು ಮುಟ್ಟದಿರು, ಆದು ಆದು ನೀ ಅಣಿಕೇತನ ಓಡ್ತಾ ಇರ್ಬೇಕು. ನಿಮ್ಮ ಎನರ್ಜಿನಲ್ಲಿ ಮನೆ ಬರ್ತಾ ಇದೆಯಪ್ಪ. Change